ನಮಸ್ಕಾರ. ನಾವು ನಮ್ಮ ಜೀವನದಲ್ಲಿ ಪ್ರತಿದಿನ ಯಾವುದರ ಹಿಂದೆ ಓಡ್ತಾ ಇದ್ದೇವೆ? ಯಾವುದು ನಮಗೆ ಸಂತೋಷ ಕೊಡುತ್ತದೆ ಅಂತ ನಾವು ಭಾವಿಸ್ತೇವೆ ಅಂದರೆ ಹಣವೋ, ಅಧಿಕಾರವೋ, ಅಥವಾ ನಮಗೆ ಸಿಗುವಂತಹ ಗೌರವವೋ, ಮರ್ಯಾದೆಯೋ ಯಾವುದು, ಅಥವಾ ನಮಗೆ ಸಿಗುವಂತಹ ಯಾವುದಾದ್ರೂ ಅಂತಸ್ತೋ, ಯಾವುದಕ್ಕಾಗಿ ನಾವಿಷ್ಟೆಲ್ಲ ಶ್ರಮ ಪಡ್ತಾ ಇದ್ದೇವೆ? ಯಾವುದು ಬೇಕು ನಮಗೆ? ಇದೆಲ್ಲ ಇದ್ದರೂ ಕೂಡ ನಮಗೆ ಇದು ಯಾವುದರಿಂದಲೂ ಕೂಡ ನೆಮ್ಮದಿ ಸಿಗುವುದಿಲ್ಲ ಅಂತ ಹೇಳುವಂಥದ್ದು ನಮಗೆ ಅಂತಿಮವಾಗಿ ಗೊತ್ತೇ ಉಂಟು. ಹಣ ಇರಲಿ, ಐಶ್ವರ್ಯ ಇರಲಿ, ಅಧಿಕಾರ ಇರಲಿ, ಇದರ ಎಲ್ಲದರ ಹಿಂದೆ ನಾವು ಓಡ್ತಿದ್ದೇವೆ, ಹೌದು. ಆದರೆ ನಮಗೆ ನೆಮ್ಮದಿ ತಂದು ಕೊಡುವಂಥದ್ದು ಇದು ಯಾವುದೂ ಅಲ್ಲ. ಅಂತಿಮವಾಗಿ ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಮಾನಸಿಕ ನೆಮ್ಮದಿ ಮಾತ್ರ. ಹಾಗಾದರೆ ಈ ಮಾನಸಿಕ ನೆಮ್ಮದಿಯನ್ನು ಅತ್ಯಂತ ಮುಖ್ಯ ಅಂತ ಹೇಳುವಂಥದ್ದು ನಮಗೆಲ್ರಿಗೂ ಗೊತ್ತಿದ್ರೂ ಕೂಡ ನಾವು ಯಾಕೆ ಅದನ್ನು ಸರಿಯಾಗಿ ಪಡ್ಕೊಳ್ಳಿಕ್ಕಾಗುವುದಿಲ್ಲ? ಮಾನಸಿಕ ನೆಮ್ಮದಿ ಇಲ್ಲದೆ ಇವತ್ತು ಒತ್ತಡದಲ್ಲಿ ಬಿದ್ದುಕೊಂಡು ಸಾವಿರಾರು ಜನ ಒದ್ದಾಡ್ತಾ ಇದ್ದಾರೆ ಯಾಕೆ? ಏನಿದರ ಕಾರಣ? ಹಾಗೂ ಇದರಿಂದ ನಾವು ಹೊರಗೆ ಬರುವುದು ಹೇಗೆ? ನಮ್ಮ ಸಾಮಾನ್ಯ ಜೀವನದಲ್ಲಿ ಯಾವುದೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡು ನಾವು ಅನುಭವಿಸುವಂತಹ ಈ ಒತ್ತಡಗಳಿಂದ, ಈ ಮಾನಸಿಕ ನೆಮ್ಮದಿಯ ಕೊರತೆಗಳಿಂದ ನಾವು ಹೊರಬರ್ಬೋದು ಅಂತ ಹೇಳುವಂಥದ್ದನ್ನು, ಕೆಲವು ವಿಚಾರಗಳನ್ನು ಇವತ್ತು ನೋಡುವ ಮತ್ತು ಹೇಗೆ ಹೊರಗೆ ಬರ್ಬೋದು ಅಂತ ಹೇಳುವಂಥದ್ದನ್ನೂ ಕೂಡ ಇವತ್ತು ನಾವು ನೋಡುವ. ಮೊದಲನೆಯದ್ದಾಗಿರುವಂಥದ್ದು ಏನು ಅಂತ ಹೇಳಿದರೆ, ನಮ್ಮ ಸಂತೋಷವನ್ನು ಕಿತ್ತುಕೊಳ್ಳುವಂತಹ ನಮ್ಮ ಮೊದಲ ಅಭ್ಯಾಸ ಯಾವುದು ಅಂತ ಹೇಳಿದರೆ, ಇತರರೊಂದಿಗೆ ನಮ್ಮನ್ನು ನಾವು ಹೋಲಿಸಿಕೊಳ್ಳುವುದು. ನಾವು ಯಾವಾಗಲೂ ಕೂಡ ನಮ್ಮ ಜೀವನವನ್ನು ಬೇರೆಯವರ ಜೊತೆಯಲ್ಲಿ ನಾವು ಕಂಪೇರ್ ಮಾಡಿ ನೋಡ್ಕೊಳ್ತೇವೆ. ಅವರು ಹಾಗಿದ್ದಾರೆ, ನಾವು ಹೀಗಿಲ್ಲ. ನಮ್ಮ ಸಂಬಂಧಿಕರೆಲ್ಲ ಈ ರೀತಿಯ ವಸ್ತುಗಳನ್ನು ತಕ್ಕೊಂಡಿದ್ದಾರೆ, ನಮಗಿಲ್ಲ. ಈಗ ಇನ್ನೂ ಮುಂದುವರೆದು ಏನಾಗಿದೆ ಅಂತ ಹೇಳಿದರೆ ಸೋಷಿಯಲ್ ಮೀಡಿಯಾ. ನಾವೆಲ್ಲರೂ ಕೂಡ ದಿನ ಬೆಳಗಾದರೆ ಅದರಲ್ಲೇ ಮಗ್ನವಾಗಿರ್ತೇವೆ. ಅಲ್ಲಿ ನೋಡಿ, ಅಲ್ಲಿ ಎಲ್ಲರೂ ಇತ್ತೀಚೆಗೆ ತಮ್ಮ ತಮ್ಮ ವೈಯಕ್ತಿಕ ಜೀವನಗಳಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ಹಾಕ್ತಾರೆ. ಹಾಗಿರುವಾಗ ಅದನ್ನು ನೋಡಿಕೊಂಡು ಅವರ ಬದುಕು ಹಾಗುಂಟು, ನಮ್ಮ ಬದುಕು ಹೀಗಿಲ್ಲ ಅಂತ ಹೇಳಿಕೊಂಡು ನಾವೇ ಇನ್ನೊಬ್ಬರ ಜೊತೆಯಲ್ಲಿ ಕಂಪೇರ್ ಮಾಡಿಕೊಂಡು ನಮ್ಮ ಮಾನಸಿಕ ನೆಮ್ಮದಿಯನ್ನು ನಾವು ದಿನದಿಂದ ದಿನಕ್ಕೆ ಹಾಳು ಮಾಡ್ತಾ ಇದ್ದೇವೆ. ಜನರಿಗೇನು ಅಂತ ಹೇಳಿದರೆ, ನಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳುವುದರ ಕಡೆಗೆ ನಾವು ಗಮನ ಕೊಡುವುದಿಲ್ಲ. ಇನ್ನೊಬ್ಬರ ಬದುಕಿನಲ್ಲಿ ಏನಾಗ್ತಾ ಉಂಟು, ಇನ್ನೊಬ್ಬರ ಜೀವನದಲ್ಲಿ ಹೇಗಾಗ್ತಾ ಉಂಟು, ಅವರು ಕುಟುಂಬದೊಂದಿಗೆ ಹೇಗಿರ್ತಾರೆ, ಅವರು ರಜಾ ದಿನಗಳಲ್ಲಿ ಹೇಗಿರ್ತಾರೆ, ಅವರು ಎಲ್ಲೆಲ್ಲಿ ಹೋದರು, ಅವರು ಹೋದಾಗ ನಾವು ಹೋಗಲಿಲ್ಲ, ಈ ರೀತಿಯಾಗಿ ನಾವು ಕಂಪೇರ್ ಮಾಡಿಕೊಂಡೇ ನಾವು ನಮ್ಮ ಇಡೀ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ತೇವೆ. ನಾವು ಇನ್ನೊಬ್ಬರನ್ನು ನೋಡಿದಾಗ ನಾವು ಅದರಿಂದ ಏನಾದರೂ ಒಳ್ಳೆಯದು ಕಲಿತುಕೊಂಡ್ರೆ ತೊಂದರೆ ಇಲ್ಲ, ಅವರನ್ನು ಮಾದರಿಯಾಗಿಟ್ಟುಕೊಂಡ್ರೆ ನಾವು ತೊಂದರೆ ಇಲ್ಲ. ಆದರೆ ಹಾಗಿರದೆ ನಾವು ಕಂಪೇರ್ ಮಾಡಿಕೊಂಡು ನಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ತೇವೆ ನೋಡಿ. ಇದು ಮೊದಲನೆಯದಾಗಿ ನಾವು ಮಾಡುವಂತಹ ತಪ್ಪು. ಇದನ್ನು ಯಾವಾಗಲೂ ನಾವು ಮಾಡಬಾರ್ದು. ಇನ್ನೊಬ್ಬರನ್ನು ನಾವು ನೋಡಿದ್ರೂ ಕೂಡ ನಾವು ಅವರಂತೆ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು, ಅವರ ರೀತಿಯ ಜೀವನ ನಮ್ಮದಾಗಬೇಕು ಅಂತ ನಾವು ಭಾವಿಸಬಾರ್ದು. ಯಾಕೆಂದರೆ ಪ್ರತಿಯೊಬ್ಬರ ಬದುಕೂ ಬೇರೆ, ಪ್ರತಿಯೊಬ್ಬರ ಜೀವನವೂ ಬೇರೆ, ಪ್ರತಿಯೊಬ್ಬರ ಪರಿಸ್ಥಿತಿಗಳು ಬೇರೆ, ಪ್ರತಿಯೊಬ್ಬರ ಕರ್ಮಗಳು ಬೇರೆ, ಪ್ರತಿಯೊಬ್ಬರ ಕೆಲಸಗಳು ಬೇರೆ, ಪ್ರತಿಯೊಬ್ಬರ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು ಬೇರೆ, ಸಂಬಂಧಗಳು ಬೇರೆ ಅಂತ ಹೇಳುವಂಥ ಅರಿವು ನಮಗಿರಬೇಕು. ಇನ್ನೊಬ್ಬನ ಜೀವನವನ್ನು ನಾವು ನಡಿಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಈ ಕಂಪ್ಯಾರಿಸನ್ನನ್ನು ಮೊದಲು ಬಿಟ್ಟು ಬಿಡಬೇಕು ನಾವು. ನಮ್ಮ ಮಕ್ಕಳಲ್ಲಿಯೂ ಕೂಡ ಆ ಪಕ್ಕದ ಮಕ್ಕಳಿಗೆ ಹೀಗಾಯಿತು, ನಮ್ಮ ಮಕ್ಕಳಿಗೆ ಆಗಲಿಲ್ಲ, ಹೇಳಿಕೊಳ್ಳಿಕ್ಕೂ ನಾಚಿಕೆ. ಒಂದು ಸ್ವಲ್ಪ ಪರ್ಸೆಂಟ್ ನಮ್ಮ ಮಗುವಿಗೆ ಕಮ್ಮಿ ಬಂತು ಅಂತ ಆದರೆ ಇನ್ನೊಬ್ಬರ ಹತ್ರ ನೋಡಿಕೊಂಡು ಅವರ ಬಳಿಯಲ್ಲಿ ನಾನು ಹೇಗೆ ಹೋಗಿ ಹೇಳುವುದು ಅಂತ ಹೇಳುವಂಥದ್ದೆಲ್ಲ ದುಃಖಗಳು, ಹತಾಶೆಗಳು, ಇದೆಲ್ಲ ನಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ನೋಡಿ. ಆದ ಕಾರಣ ಈ ಆದಷ್ಟು ಹೋಲಿಕೆ ಮಾಡುವಂಥದ್ದನ್ನು ನಾವು ಕಮ್ಮಿ ಮಾಡಿಕೊಳ್ಬೇಕು. ನಮ್ಮ ಜೀವನವನ್ನು ನಮ್ಮಲ್ಲಿಯೇ ನಾವು ಸಂತೋಷವಾಗಿ ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಉದ್ಧರೇದ್ ಆತ್ಮಾನಮವಸಾದಯೇತ್ ಆತ್ಮ ಇವ ಹ್ಯಾತ್ಮನೋ ಬಂಧು ಆತ್ಮ ಇವ ರಿಪುರಾತ್ಮನಃ ಅಂತ. ನಮ್ಮ ಮನಸ್ಸಿನ ಶಾಂತಿಗೆ, ನಮ್ಮ ಸಂತೋಷಕ್ಕೆ ನಾವೇ ಕಾರಣ. ನಾವೇ ನಮ್ಮನ್ನು ಉದ್ಧಾರ ಮಾಡ್ಕೊಳ್ಬೇಕೇ ಹೊರತು ಇನ್ನೊಬ್ಬರು ಬಂದು ನಮ್ಮನ್ನು ಉದ್ಧಾರ ಮಾಡ್ಕೊಳ್ತಾರೆ ಅಂತ ನಾವು ಭಾವಿಸ್ಲಿಕ್ಕೆ ಆಗುವುದಿಲ್ಲ. ನಮ್ಮ ಜೀವನ ಸುಖ ಸಂತೋಷ, ನಮ್ಮ ಜೀವನ, ನಮ್ಮ ಹಾದಿಗಳು, ನಮ್ಮ ಆಯ್ಕೆಗಳು, ನಮ್ಮ ಕಷ್ಟ ಸುಖಗಳು ಬೇರೆ ಬೇರೆಯದ್ದಾಗಿರುತ್ತದೆ. ಆದ ಕಾರಣ ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವಂಥದ್ದು ಮೊದಲು ನಿಲ್ಲಿಸಿದಾಗ ನಮ್ಮ ಜೀವನ ಸುಂದರವಾಗಿರ್ತದೆ. ಇನ್ನು ಎರಡನೆಯದ್ದು ಏನು ವಿಚಾರ ಅಂತ ಹೇಳಿದರೆ, ನಾವು ಸಂತೋಷವಾಗಿರಲಿಕ್ಕೆ, ಮನಃಶಾಂತಿಯನ್ನು ಪಡ್ಕೊಳ್ಳಿಕ್ಕೆ ನಾವು ಮಾಡಬೇಕಾದಂಥದ್ದು ಕೃತಜ್ಞತೆ ಅಂತ ಹೇಳಿದರೆ, ನಮ್ಮ ಬಳಿಯಲ್ಲಿ ಇವತ್ತು ಏನು ಇಲ್ಲ ಅದರ ಬಗ್ಗೆ ದುಃಖಿಸ್ತಾ ಕೂತ್ಕೊಳ್ಳುವುದರ ಬದಲು ಏನು ನಮ್ಮಲ್ಲಿ ಉಂಟು ಅದಕ್ಕೆ ಭಗವಂತನಿಗೆ ಅದನ್ನೆಲ್ಲವನ್ನು ನಮಗೆ ದೊರಕಿಸಿಕೊಟ್ಟದ್ದಕ್ಕೆ ಕೃತಜ್ಞತೆ ಹೇಳುವಂಥದ್ದನ್ನು ನಾವು ಮೊಟ್ಟ ಮೊದಲು ಅಭ್ಯಾಸ ಮಾಡಿಕೊಳ್ಬೇಕು. ದಿನಾ ರಾತ್ರಿ ಮಲಗುವ ಮೊದಲು ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಆಹಾರ ಕೊಟ್ಟಿದ್ದಾನೆ, ವಸತಿ ಕೊಟ್ಟಿದ್ದಾನೆ,
ಇದೆಲ್ಲವೂ ಕೊಟ್ಟದ್ದಕ್ಕೆ ನಾವು ಅವನಿಗೆ ಒಂದು ಗ್ರ್ಯಾಟಿಟ್ಯೂಡನ್ನು ಹೇಳಲೇಬೇಕು. ಅಲ್ಲದೆ ಪ್ರತಿ ದಿವಸ ರಾತ್ರಿ ಮಲಗಬೇಕಾದ್ರೆ ನಮ್ಮ ಮನಸ್ಸನ್ನೇ ನಾವು ಶೋಧಿಸಿಕೊಳ್ಬೇಕು. ನಾನು ಇವತ್ತಿನ ದಿವಸ ಯಾರಿಗಾದರೂ ನೋವು ಮಾಡಿದ್ದೇನಾ, ಇವತ್ತಿನ ದಿವಸ ನನ್ನಿಂದ ಏನಾದರೂ ತಪ್ಪಾಗಿದ, ಇವತ್ತು ನನ್ನಿಂದ ನಾನು ತಿದ್ದಿಕೊಳ್ಳುವಂತಹ ಅಥವಾ ನನ್ನ ವ್ಯಕ್ತಿತ್ವವನ್ನು ನಾನು ಬೆಳೆಸಿಕೊಳ್ಳುವಂತಹ ಯಾವ ಕೆಲಸವನ್ನು ನಾನು ಮಾಡಿದೆ, ಈ ಎಲ್ಲವನ್ನೂ ನಾವು ಆಲೋಚನೆ ಮಾಡಬೇಕು. ನಮ್ಮ ಕರ್ತವ್ಯಗಳನ್ನು, ನಮ್ಮ ಕರ್ಮಗಳ ಬಗ್ಗೆ ಒಮ್ಮೆ ನಾವೇ ಪರಿಶೀಲನೆ ಮಾಡಬೇಕು. ಯಾಕೆಂದರೆ ನಾವೆಲ್ಲರೂ ಕೂಡ ಭಾವಿಸುವ ಹಾಗೆ ಪ್ರತಿಯೊಬ್ಬರೂ ಏನು ಅಂತ ಹೇಳಿದರೆ ನಾವು ಯಾವುದೇ ತಪ್ಪು ಮಾಡುವುದಿಲ್ಲ ಅಂತ ಎಲ್ಲರ ಭಾವನೆ, ಎಲ್ಲರ ಮನಸ್ಸಲ್ಲೂ ಕೂಡ ಅವರವರು ಪರ್ಫೆಕ್ಟೇ. ಆದರೆ ಹಾಗೆ ಇರುವುದಿಲ್ಲ. ನಾವುಗಳೂ ಕೂಡ ಮನುಷ್ಯರೇ, ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಪ್ರತಿಯೊಬ್ಬರ ಕೈಯಿಂದಲೂ ತಪ್ಪಾಗುತ್ತದೆ. ಹಾಗಿರುವಾಗ ಆ ರಾತ್ರಿಯ ಹೊತ್ತಲ್ಲಿ ಮನವ ಶೋಧಿಸಬೇಕು ನಿತ್ಯ. ದಿನ ಮಾಡಿದ ಪಾಪ ಪುಣ್ಯದ ವೆಚ್ಚ ಅಂತ ದಾಸರು ಹೇಳಿದ್ದಾರೆ. ಯಾಕೆ ಮನವನ್ನು ನಿತ್ಯವೂ ನಾವು ಶೋಧಿಸಬೇಕು, ಹಾಗೂ ಕೃತಜ್ಞತೆಯನ್ನು ಭಗವಂತನಿಗೆ ಅರ್ಪಿಸಬೇಕು. ಆರೋಗ್ಯ ಚೆನ್ನಾಗಿ ಉಂಟು, ನಮ್ಮ ತಂದೆ ತಾಯಿಗಳು ನಮ್ಮೊಟ್ಟಿಗೆ ಜೀವಂತವಾಗಿದ್ದಾರೆ, ಒಳ್ಳೆಯ ಕುಟುಂಬ ನಮಗೆ ಉಂಟು, ಸಂಪಾದನೆ ತಕ್ಕ ಮಟ್ಟಿಗೆ ಉಂಟು ಅಂತಾದರೆ ಅದೆಲ್ಲ ಇದ್ದವರೂ ಕೂಡ ಇವತ್ತು ಸಂತೋಷವಾಗಿಲ್ಲ. ಆದ ಕಾರಣ ಹೇಳ್ತಾ ಇದ್ದೇನೆ, ಆ ಯಾವುದೆಲ್ಲ ನಮ್ಮಲ್ಲಿ ಉಂಟು ಅದನ್ನೆಲ್ಲವನ್ನೂ ಕೂಡ ಮತ್ತೊಮ್ಮೆ ನಾವು ಪ್ರತಿದಿನ ಚಿಂತನೆ ಮಾಡಿಕೊಂಡು ಅದೆಲ್ಲದಕ್ಕೂ ಕೂಡ ಭಗವಂತನಿಗೆ ಧನ್ಯವಾದವನ್ನು ಅರ್ಪಿಸಬೇಕು. ಕೃತಜ್ಞತೆಯನ್ನು, ಒಂದು ಗ್ರ್ಯಾಟಿಟ್ಯೂಡ್ ಭಾವನೆ ನಮ್ಮಲ್ಲಿ ಬರಬೇಕು. ಅದಿಲ್ಲ ಇದಿಲ್ಲ ಇದಿಲ್ಲ ಅದಿಲ್ಲ ಅಂತ ಕೊರಗುವುದಲ್ಲ. ಬಾಲ್ಯದಲ್ಲಿ ಆಟದ ಸಾಮಾನು ಕಾರಲ್ಲಿ, ಆಟಿಕೆಯ ಕಾರಲ್ಲಿ ಆಟ ಆಡ್ತಾ ಇದ್ದಂಥ ನಾವು ಇವತ್ತು ನಿಜವಾದಂತಹ ಕಾರಲ್ಲಿ ಓಡಾಡ್ತಾ ಇದ್ದೇವೆ ಅಂತ ಹೇಳಿ ಆದರೂ ಕೂಡ ನಮಗೆ ಸಂತೋಷ ಇಲ್ಲ ನೋಡಿ. ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೇವೆ, ಬೆಳೆದಿದ್ದೇವೆ. ಹಾಗಿದ್ರೂ ಕೂಡ ನನ್ನಲ್ಲಿರುವುದಕ್ಕಿಂತ ಇನ್ನೊಬ್ಬನಲ್ಲಿ ಮತ್ತೊಂದು ದೊಡ್ಡದುಂಟು, ಅಯ್ಯೋ ನನಗದು ತಗೊಳ್ಳಿಕ್ಕಾಗಲಿಲ್ಲಲ್ಲ, ಈ ರೀತಿ ನಮ್ಮ ಚಿಂತನೆಗಳು. ಆದರೆ ಹೀಗಿರದೆ ಇವತ್ತು ನನಗೆ ಇದನ್ನಾದರೂ ದೇವರು ಕೊಟ್ಟಿದ್ದಾನಲ್ಲ ಅಂತ ಹೇಳುವಂತಹ ಕೃತಜ್ಞತೆಯ ಭಾವ ನಮ್ಮಲ್ಲಿ ಮೊಟ್ಟ ಮೊದಲನೆಯದ್ದಾಗಿ ಇರಬೇಕು. ಇನ್ನು ಮುಂದಿನ ಹೆಜ್ಜೆ ನಾವು ನಮ್ಮ ಜೀವನದಲ್ಲಿ ತೆಗೆದುಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ, ನಾವು ಸಕಾರಾತ್ಮಕ ಆಲೋಚನೆಗಳಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ನಾವಿರಬೇಕು. ಯಾವಾಗಲೂ ಕೂಡ ಏನೇನೋ ನೆಗೆಟಿವ್ ವಿಚಾರಗಳನ್ನು ಮಾತಾಡುವುದು, ಇನ್ನೊಬ್ಬರ ಬಗ್ಗೆ ಮಾತಾಡುವುದು, ಈ ರೀತಿಯ ವ್ಯಕ್ತಿಗಳ ಜೊತೆಯಲ್ಲಿ ನಾವು ಸಂಘವನ್ನು ಇರಿಸಿಕೊಳ್ಳಬಾರದು. ಸತ್ಸಂಗ ಅಂತ ಹೇಳುವಂಥದ್ದು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ನಮ್ಮ ಜೀವನದಲ್ಲಿ ವಹಿಸ್ತದೆ. ಯಾವಾಗಲೂ ಕೂಡ ಯಾರ ಜೊತೆಯಲ್ಲಿ ಇರ್ತೇವೋ ಅದೇ ರೀತಿಯಾದಂತಹ ಅಭ್ಯಾಸಗಳು, ಹವ್ಯಾಸಗಳು ನಮ್ಮಲ್ಲಿ ಬಂದು ತುಂಬಿಕೊಳ್ತದೆ. ಆದ ಕಾರಣ ನಕಾರಾತ್ಮಕ ಆಲೋಚನೆಗಳಿರುವಂತಹ ವ್ಯಕ್ತಿಗಳ ಸಂಘವನ್ನು, ಸ್ನೇಹವನ್ನು ಮಾಡಬೇಡಿ. ಸತ್ಸಂಗವನ್ನು ಮಾಡಿಕೊಳ್ಳಿ. ಅವರು ತುಂಬುವಂತಹ ಭಾವನೆಗಳು ನಮ್ಮ ಮನಸ್ಸಲ್ಲಿ ಬರಬಾರದು. ಭಗವದ್ಗೀತೆಯಲ್ಲಿ ಕೃಷ್ಣನೂ ಕೂಡ ಹೇಳುತ್ತಾನೆ, ಮನಸ್ಸಿನ ಸ್ಥಿರತೆ ಅಂತ ಹೇಳುವಂಥದ್ದು ಸಂತೋಷದ ಮೂಲ ಅಂತ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹ ಸ್ಮೃತಿವಿಭ್ರಮ, ಸ್ಮೃತಿಭ್ರಂಶ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಅಂದರೆ ನಾವು ಸದಾ ಹೊರಗಿನ ಭೌತಿಕ ವಸ್ತುಗಳು ಅಥವಾ ವಿಷಯಗಳನ್ನೇ ಆಲೋಚಿಸ್ತಾ ಇರ್ತೇವೆ. ಅವುಗಳ ಮೇಲೆ ವ್ಯಾಮೋಹ ನಮಗೆ ಬೆಳೀತದೆ. ಆಮೇಲೆ ಏನಾಗ್ತದೆ, ವ್ಯಾಮೋಹದಿಂದ ಆಸೆ, ಆಸೆ ಇರದೇ ಇದ್ದಾಗ ಕೋಪ, ಕೋಪದಿಂದ ವಿವೇಚನೆ ನಾಶ ಆಗಿ ಕೊನೆಗೆ ಮನುಷ್ಯನ ನೆಮ್ಮದಿಯೇ ನಾಶ ಆಗುತ್ತದೆ. ಆದ ಕಾರಣ ನಾವು ನಮ್ಮ ಮನಸ್ಸಿನ ಚಿತ್ತದ ಸ್ವಾಸ್ಥ್ಯವನ್ನು, ನೆಮ್ಮದಿಯನ್ನು ಹಾಳು ಮಾಡುವಂತಹ ವಿಚಾರಗಳನ್ನು ಯಾರು ಹೇಳಿದ್ರೂ ಕೂಡ ಅದರಲ್ಲಿ ಸಂಘ, ಆಸಕ್ತಿಯನ್ನು ನಾವಿಟ್ಟುಕೊಳ್ಳಬಾರ್ದು. ರಾಗದ್ವೇಷವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈ ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ ಅಂತ. ಅಂದರೆ ರಾಗ ಮತ್ತು ದ್ವೇಷ, ಅನುರಾಗ ಮತ್ತು ದ್ವೇಷಗಳನ್ನು ತೊರೆದು ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಯಾರು ಇಟ್ಟುಕೊಂಡಿರ್ತಾನೋ ಅವನು ಮಾತ್ರ ನಿಜವಾದಂತಹ ಪ್ರಸನ್ನತೆಯನ್ನು ಪಡ್ಕೊಳ್ತಾನೆ, ಸ್ಥಿತಪ್ರಜ್ಞನಾಗಿರ್ತಾನೆ ಅಂತ. ಹಾಗಾಗಿ ಯಾರು ಏನು ಹೇಳಿದರೂ ಕೂಡ ಆ ಕಡೆಗೆ ನಮ್ಮ ಮನಸ್ಸನ್ನು ಕೊಂಡೋಗುವುದಲ್ಲ. ನಿಜವಾಗಿ ನಮ್ಮ ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಯಾರು ಏನೇ ಹೇಳಲಿ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಉಂಟಲ್ಲ, ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ತೆಗೆದುಕೊಳ್ಬೇಕು, ಯಾವುದನ್ನು ತೆಗೆದುಕೊಳ್ಬಾರ್ದು ಅಂತ ಹೇಳುವಂಥ ವಿವೇಚನೆ ನಮ್ಮಲ್ಲಿರಬೇಕು. ಒಳ್ಳೆಯ ಜನರ ಸಂಘವನ್ನು ಮಾಡಬೇಕು, ಸತ್ಸಂಗದಲ್ಲಿ ನಾವಿರಬೇಕು, ಒಳ್ಳೆಯ ವಿಚಾರಗಳನ್ನು ನಾವು ಕೇಳಬೇಕು. ನಮ್ಮ ಸುತ್ತಮುತ್ತಲಿನ ವಾತಾವರಣ ಹೇಗಿರ್ತದೋ ಹಾಗೇ ನಾವು ಆಗಿರ್ತೇವೆ. ಸದಾ ಕಾಲ ಸಿಡುಕುತನ, ದುರ್ಬುದ್ಧಿಗಳು, ಇನ್ನೊಬ್ಬರ ಬಗ್ಗೆ ಮಾತಾಡುವುದು, ಇಂತಹ ವಿಚಾರಗಳನ್ನು ಮಾತಾಡುವಂಥ ಮನುಷ್ಯರ ಜೊತೆ ಇದ್ದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆ ಸ್ವಭಾವ ನಮ್ಮದಾಗುತ್ತದೆ. ಆದ ಕಾರಣ ಜಾಗರೂಕರಾಗಿರಬೇಕು. ಅಂಥವರ ಸಂಘವನ್ನು ನಾವು ಮಾಡಬಾರ್ದು. ಮನಸ್ಸಿನ ಶಾಂತಿ ನೆಮ್ಮದಿಯನ್ನು ಕಾಪಾಡಿಕೊಳ್ಬೇಕು.
ಸಂತುಷ್ಟಿ ನಮ್ಮದಾಗಬೇಕು. ಇರುವುದರಲ್ಲಿಯೇ ನಾವು ತೃಪ್ತಿಯಾಗಿರುವಂತಹ ಸ್ವಭಾವ ನಮ್ಮದಾಗಬೇಕು. ಯದೃಚ್ಛಾ ಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬದ್ಧತೆ ಅಂತ. ಯಾವುದು ನಮಗೆ ಸಿಗ್ತದೋ ಅದರಲ್ಲೇ ನಾವು ಸಂತುಷ್ಟರಾಗಿದ್ದಾಗ ಅಂಥವನು ಸ್ಥಿತಪ್ರಜ್ಞನಾಗ್ತಾನೆ. ಲಾಭ ನಷ್ಟಗಳಲ್ಲಿ, ಸುಖ ದುಃಖಗಳಲ್ಲಿ ಉದ್ವೇಗಗೊಳ್ಳದೆ ಒಂದೇ ರೀತಿಯಾದಂತಹ ಮನಸ್ಥಿತಿಯನ್ನು ನಾವು ಇಟ್ಲಿಕ್ಕೆ ಅಭ್ಯಾಸ ಮಾಡಿಕೊಳ್ಬೇಕು. ಇದೂ ಕೂಡ ನಮಗೆ ಮನಃಶಾಂತಿಯನ್ನು ತಂದುಕೊಡುತ್ತದೆ ನೋಡಿ. ನಿಜವಾಗಿ ನಮ್ಮ ಅಂತರಂಗದ ಶಾಂತಿ ಅಂತ ಹೇಳುವುದಕ್ಕಿಂತಲೂ ಕೂಡ ದೊಡ್ಡ ಭಾಗ್ಯ ಅಂತ ಹೇಳುವಂಥದ್ದು ಇನ್ಯಾವುದೂ ಇಲ್ಲ. ಪುರಾಣದಲ್ಲಿ, ಭಾಗವತ ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಪರೀಕ್ಷಿತ ಮಹಾರಾಜ 7 ದಿವಸಗಳಲ್ಲಿ ಅವನು ಸಾಯುವುದು ಅಂತ ಹೇಳಿ ಅವನಿಗೆ ಶೃಂಗಿ ಅಂತ ಹೇಳುವಂತಹ ಋಷಿಪುತ್ರ ತಾನು ಶಾಪ ಕೊಟ್ಟು ಬಿಡ್ತಾನೆ. 7 ದಿನಗಳಲ್ಲಿ ನೀನು ಹಾವು ಕಚ್ಚಿ ಸಾಯಿತಿ ಅಂತ. ಆವಾಗ ಪರೀಕ್ಷಿತ್ ರಾಜ ಎಲ್ಲವನ್ನೂ ಬಿಟ್ಟು ಬಂದು ಗಂಗಾ ನದಿಯ ತೀರದಲ್ಲಿ ನನಗೆ ಮುಕ್ತಿ ಬೇಕು, ನನಗೆ ಶಾಂತಿ ಬೇಕು, 7 ದಿವಸಗಳಲ್ಲಿ ಅವನು ಸಾಯ್ತಾನೆ ಅಂತ ಗೊತ್ತಿದ್ರೂ ಕೂಡ ಆವಾಗ ನಾನು ಬದುಕಲಿಕ್ಕೇನು ಪ್ರಯತ್ನ ಮಾಡಬೇಕು ಅಂತ ಅವನ ಆಲೋಚನೆ ಮಾಡಲಿಲ್ಲ. ನಾನು ಮುಕ್ತಿಯ ದಾರಿಯನ್ನು ಕಂಡುಕೊಳ್ಬೇಕು, ನಾನು ಶಾಂತಿಯ ಕಡೆಗೆ ಹೋಗಬೇಕು ಅಂತ ತಾನಲ್ಲಿ ಪ್ರಾರ್ಥನೆ ಮಾಡ್ತಾ ತಾನು ಕೂತಿರ್ತಾನೆ. ಆಗ ಅಲ್ಲಿಗೆ ಶುಕ ಮಹರ್ಷಿಗಳು ಬರ್ತಾರೆ. ಶುಕ ಮಹರ್ಷಿಗಳು ಬಂದು ಪರೀಕ್ಷಿತ ರಾಜನಿಗೆ ಅವರು ಭಾಗವತ ಧರ್ಮದ ಉಪದೇಶವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಭಾಗವತವನ್ನು, ಶ್ರೀಮದ್ ಭಾಗವತವನ್ನು ಅವನಿಗೆ ಹೇಳ್ತಾರೆ. ಆವಾಗ ದೇವತೆಗಳೆಲ್ಲ ಆಕಾಶದಿಂದ ಅಮೃತ ಕಲಶವನ್ನು ಇಟ್ಕೊಂಡು ಬಂದರಂತೆ. ಅಮೃತ ಕಲಶವನ್ನು ಇಟ್ಕೊಂಡು ಬಂದು ಪರೀಕ್ಷಿತನ ಹತ್ರ ಹೇಳ್ತಾರಂತೆ, ಶುಕಮಹಾಮುನಿಗಳ ಹತ್ರ ಹೇಳ್ತಾರಂತೆ, ನೀವು ಕೊಡುವಂಥ ಆ ಭಾಗವತದ ಉಪದೇಶ ಏನುಂಟಲ್ಲ ಅದನ್ನು ನನಗೆ ಕೊಡಿ, ಅದರ ಬದಲಾಗಿ ಪರೀಕ್ಷಿತನಿಗೆ ನಾನು ಅಮೃತವನ್ನು ಕೊಟ್ಟು ಬಿಡ್ತೇನೆ ಅಂತ. ಅಂದರೆ ಅವನು ಬದುಕಿಕೊಳ್ಳಿ, ಆ ಭಾಗವತವನ್ನು ನಮಗೆ ಕೊಡಿ ಅಂತ ಹೇಳಿಕೊಂಡು. ಹಾಗಾದರೆ ಆವಾಗ ಪರೀಕ್ಷಿತ ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಅಂತೆ. ಪರೀಕ್ಷಿತ ರಾಜ ಹೇಳ್ತಾನಂತೆ, ಇಲ್ಲ, ಶುಕಮಹಾಮುನಿಗಳೂ ಒಪ್ಪುವುದಿಲ್ಲ ಅದಕ್ಕೆ ನಿಜವಾದಂತಹ ಅರ್ಹ ಪರೀಕ್ಷಿತನೇ ಆಗಿರ್ತಾನೆ. ಯಾಕೆ ಅಂದರೆ ಭಾಗವತ ಆ ಉಪದೇಶದಿಂದ ಅವನಿಗೆ ಮನಸ್ಸಿಗೆ ಶಾಂತಿ ದೊರಕುತ್ತದೆ. ಕೊನೆಗೆ ಅವನು ಮೋಕ್ಷಕ್ಕೆ, ಮುಕ್ತಿಗೆ ಹೋಗಿ ಶಾಶ್ವತವಾದಂತಹ ಶಾಂತಿಯನ್ನು ಅವನು ಪಡಿತಾನೆ. ಆದ ಕಾರಣ ದೇವತೆಗಳಿಗೂ ಇದು ದುರ್ಲಭ. ದೇವತೆಗಳಿಗೆ ಸ್ವರ್ಗದ ಆ ಸಂತೋಷ ಇರ್ಬೋದು, ಆದರೆ ನಿಜವಾದಂತಹ ಭಗವಂತನ ಆ ಒಂದು ಸಾಮೀಪ್ಯದ ಸುಖ ಅಂತ ಹೇಳುವಂಥದ್ದು, ಅಂತರಂಗದ ಶಾಂತಿ ಅಂತ ಹೇಳುವಂಥದ್ದು ಅದು ಎಲ್ಲರಿಗೂ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ. ಅದು ಪರೀಕ್ಷಿತನಿಗೆ ಸಿಕ್ಕಿತ್ತು ನೋಡಿ. ಪರೀಕ್ಷಿತ ಹೇಳ್ತಾನೆ, ನೀವು ತಂದಂಥ ಅಮೃತ ನನ್ನ ಈ ಶರೀರವನ್ನು ಸ್ವಲ್ಪ ಸಮಯ ಬದುಕಿಸಿಡಬಹುದು, ಆದರೆ ನನಗೆ ಈ ಶರೀರದೊಟ್ಟಿಗೆ ಶಾಶ್ವತವಾಗಿ ನಿಲ್ಲುವಂಥ ಆಶೆ ನನಗಿಲ್ಲ. ನನಗೆ ನಿಜವಾದಂತಹ ಮಾನಸಿಕ ನೆಮ್ಮದಿ ನನಗೆ ಬೇಕು. ಹಾಗಾದರೆ ಆ ನಿಜವಾದ ಮಾನಸಿಕ ನೆಮ್ಮದಿ ಎಲ್ಲಿ ಸಿಗುವುದು ಅಂತ ಹೇಳಿದರೆ ಅದು ಮುಕ್ತಿಯಲ್ಲಿ, ಅದು ಪರಮಾತ್ಮನ ಪಾದಾರವಿಂದಗಳಲ್ಲಿ. ಆದ ಕಾರಣ ಅದು ನನಗೆ ಈ ಭಾಗವತ ಪುರಾಣ ತಂದು ಕೊಡ್ತದೆ. ಆದ ಕಾರಣ ಅಮೃತ ನನಗೆ ಬೇಡ ಅಂತ ಹೇಳಿ ಶರೀರಕ್ಕಿಂತಲೂ, ಶರೀರದ ಸಂತೋಷಕ್ಕಿಂತಲೂ, ಶರೀರದ ಸಂಭ್ರಮಕ್ಕಿಂತಲೂ ಅತ್ಯಂತ ಮುಖ್ಯವಾದದ್ದು ಮಾನಸಿಕ ಆರೋಗ್ಯ ಅಂತ ಹೇಳುವಂಥದ್ದು. ಈ ಥರ ಭೋಗಭಾಗ್ಯಗಳೆಲ್ಲ ಕೊಡ್ತೇವೆ ಅಂತ ದೇವತೆಗಳು ಹೇಳಿದರೂ ಕೂಡ ಆ ಲೌಕಿಕ ಸುಖ ಯಾವುದೂ ಬೇಡ, ಇದು ಎಲ್ಲದಕ್ಕಿಂತಲೂ ನನಗೆ ಸಂತೋಷ ಕೊಡುವಂಥದ್ದು ಮಾನಸಿಕ ಶಾಂತಿ, ನೆಮ್ಮದಿ, ಅದು ಸಿಗುವುದು ಭಗವಂತನ ಹತ್ರ ಅಂತ ಅದನ್ನೇ ಆಯ್ಕೆ ಮಾಡ್ಕೊಳ್ತಾನಂತೆ ಪರೀಕ್ಷಿತ ಮಹಾರಾಜ. ಹಾಗಾಗಿ ಮಾನಸಿಕ ಸಂತೋಷಕ್ಕೆ ಏನು ಬೇಕು ಆ ಎಲ್ಲ ವಿಧಾನಗಳನ್ನು ನಾವು ಅನುಸರಿಸಬೇಕು. ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರವೇ ಹೊರತು ಫಲದಲ್ಲಿ ಇಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಿನ್ನ ಕರ್ಮವನ್ನು ಶ್ರದ್ಧೆಯಿಂದ ಮಾಡು, ಫಲದ ಬಗ್ಗೆನೇ ಚಿಂತನೆ ಮಾಡ್ತಾ ಕೂತ್ಕೊಳ್ಬೇಡ, ಫಲ ಬಂದೇ ಬರ್ತದೆ. ನೀನು ನಡೆಯುವಂತಹ ದಾರಿ ಸರಿಯಾಗಿದ್ದರೆ ಗುರಿ ತಲುಪ್ತಿ. ಆದ ಕಾರಣ ಗುರಿಯ ಬಗ್ಗೆಯೇ ಚಿಂತನೆ ಮಾಡ್ತಾ ಇರಬೇಡ, ದಾರಿಯನ್ನು ಸರಿಯಾಗಿ ನಡೆ ಅಂತ. ಒಟ್ಟಾರೆಯಾಗಿ ನಾವೇನು ಆಲೋಚನೆ ಮಾಡಬೇಕು ಅಂತ ಹೇಳಿದರೆ, ಸಂತೋಷ ಅಂತ ಹೇಳುವಂಥದ್ದು ನಮಗೆ ಹೊರಗಿನಿಂದ ಯಾರೋ ಕೊಡುವ ವಸ್ತುವಲ್ಲ, ಅದು ನಮ್ಮ ಅಂತರಂಗದ ಸ್ವಭಾವ. ಈ ಎಲ್ಲ ಶ್ಲೋಕಗಳು, ಭಗವದ್ಗೀತೆ ಇದೆಲ್ಲ ಹೇಳುವ ಹಾಗೆ ನಾವು ಆಸೆಗಳನ್ನು ನಿಯಂತ್ರಿಸುವ, ಹೋಲಿಕೆಯನ್ನು ಬಿಟ್ಟು ಸತ್ಕರ್ಮಗಳನ್ನು ಮಾಡ್ತಾ ಬದುಕಿದರೆ ಪ್ರತಿಯೊಂದು ಕ್ಷಣವೂ ಕೂಡ ನಮ್ಮದು ಆನಂದಮಯವಾಗಿರ್ತದೆ. ಹಾಗಾಗಿ ಇತರರೊಂದಿಗೆ ಹೋಲಿಸಿಕೊಳ್ಳುವುದನ್ನು ನಿಲ್ಲಿಸುವ, ಇದ್ದದ್ರಲ್ಲಿ ತೃಪ್ತಿಯಿಂದ ಬದುಕುವ, ಭಗವಂತನ ಚರಣಾರವಿಂದಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವ, ಆತನ ಮೇಲೆ ನಂಬಿಕೆ ಯಾವತ್ತೂ ಕೂಡ ಕಡಿಮೆ ಆಗದೇ ರೀತಿಯಲ್ಲಿ ಬದುಕುವ. ಸಂತೋಷ ಅಂತ ಹೇಳುವಂಥದ್ದು ಬಾಹ್ಯದ ವಸ್ತುಗಳಲ್ಲಿ ಇಲ್ಲ. ಹೊರಗೆಲ್ಲ ಬದಲಾಗಲಿ, ಆಮೇಲೆ ನಾವು ಸಂತೋಷವಾಗಿರ್ತೇವೆ ಅಂತ ಹೇಳಿದರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನದಿಯ ನೀರೆಲ್ಲ ಹರಿದು ಹೋದ ಮೇಲೆ ನಾನು ನದಿ ದಾಟ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ಆ ನದಿ ನಿರಂತರ ಹರಿತಾ ಇರ್ತದೆ ಅಲ್ವಾ. ಏನು ಮಾಡಬೇಕು ಅಂದರೆ ಆ ನದಿಯ ಮಧ್ಯದಲ್ಲೇ ನಾವು ದಾರಿ ಮಾಡಿಕೊಂಡು ನದಿಯನ್ನು ದಾಟಿ ನಮ್ಮ ಗುರಿಗೆ ಹೋಗಬೇಕಷ್ಟೇ. ಆದ ಕಾರಣ ಜೀವನದಲ್ಲಿ ಎಲ್ಲವೂ ಬರ್ತಾ ಇರ್ತದೆ, ಇದರ ಮಧ್ಯದಲ್ಲಿ ನಾವು ನಮ್ಮ ಸಂತೋಷದ ದಾರಿಯನ್ನು ನಾವು ಕಂಡುಕೊಳ್ಬೇಕು. ನಮ್ಮ ಜೀವನದ ಆ ಸುಖ ಸಂತೋಷದ
ಆ ಹಾದಿ, ಆ ಪ್ರಯತ್ನ ಇದೆಲ್ಲವೂ ಕೂಡ ನಮ್ಮ ಕೈಯಲ್ಲೇ ಇದೆ ಅಂತ ಹೇಳುವಂಥದ್ದು ನಾವು ತಿಳ್ಕೊಳ್ಬೇಕು. ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು, ಯಾವಾಗಲೂ ಕೂಡ ಭಗವಂತನ ಮೇಲೆ ನಂಬಿಕೆಯನ್ನಿಟ್ಟುಕೊಂಡು, ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಶಾಂತವಾದಂತಹ ನೆಮ್ಮದಿಯ ಜೀವನವನ್ನು ನಾವು ಮಾಡುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.